ನಮಸ್ಕಾರಪ್ಪ ಎಲ್ರಿಗೂ. ಯಾವ ಟೀಮ್ ಎಷ್ಟೇ ಹೊಲಸ್ ಆಡಿದ್ರು 49ಕ್ಕಿಂತ ಜಾಸ್ತಿನೇ ಹೊಡ್ಲಿಕತ್ತಾವ. 9 ರನ್ಗ 6 ವಿಕೆಟ್ ಬಿದ್ದಾಗ ಆರ್ ಸಿ ಬಿದ್ದವ್ರಿಗೆ ಏನ್ ಅನಿಸ್ತು ಅಂತಂದ್ರ ನಮ್ ಮ್ಯಾಲ ಲೈಫ್ ಟೈಮ್ 49 ಆಲ್ಔಟ್ ಅಂತ ಏನ್ ಜೋಕ್ ಮಾಡ್ಯಾರಲ್ಲ, ಆ ಪಾಪ ಇವತ್ತ ತೊಳೆದು ಹೋತು ಅಂತ. ನೋಡ್ರಿ, IPL ದಾಗ ಬರೀ 4-6 ನೋಡೋ ಮಂದಿಗೆ ನಿನ್ನೆ ಸಡನ್ ಆಗಿ ಏನ್ ಇಂಟ್ರೆಸ್ಟ್ ಬಂತು ಅಂತಂದ್ರ ಖರೇನು ಇವತ್ತಿಂದ RCB ಮ್ಯಾಲ ಜೋಕ್ ಮಾಡೋದು ಬಂದ್ ಆಗ್ತೈತಿ ಅಂತ. ಹಂಗ ಸ್ಟಾರ್ಟಿಂಗ್ ದಾಗ ಹೇಳ್ದಂಗ ಯಾವ ಟೀಮ್ ಹೆಂಗ ಆಡಿದ್ರು 40 ರನ್ ದಾಟ್ಲಿಕತ್ತಾವ್ರಿ. ಈ ಡೆಲ್ಲಿ 49 ಕ್ರಾಸ್ ಮಾಡಿದೆ ತಡಾರಿ, ಪೂರ್ತಿ ಸ್ಟೇಡಿಯಂನಾಗ ಜಾತ್ರೆನೆ ಶುರು ಆದಂಗ ಆಗಿತ್ರಿ. ಈ ಡೆಲ್ಲಿ ಅವ್ರ ಖುಷಿಯಲ್ಲಿ ಹುಚ್ಚಾಗಿದ್ರಿ. ಆದ್ರೆ ಈ ಕಡೆ ಬೆಂಗಳೂರು ಅವರ ಮೂಡ್ ಆಫ್ ಆಗಿತ್ ನೋಡ್ರಿ ಮ್ಯಾಚ್ RCB ನೇ ಗೆಲ್ತೈತಿ, ನೆಟ್ ರನ್ ರೇಟ್ ಮಸ್ತ್ ಏರ್ತೈತಿ ಅಂತ ಗೊತ್ತಿದ್ರು RCB ಫ್ಯಾನ್ಸ್ ಖುಷಿ ಆಗಿದಿಲ್ರಿ. ಆದ್ರೆ ಇನ್ನೊಂದ್ ಕಡೆ ಈ ಡೆಲ್ಲಿಗೆ ತಾವು ಸೋಲ್ತೀವಿ ಅಂತ ಗೊತ್ತಿದ್ರು ಪುಣ್ಯಕ್ಕೆ 49 ಆಲ್ಔಟ್ ಆಗಿಲ್ಲ ಅಂತ ದಿಲ್ ಖುಷಿ ಆಗಿದ್ರಿ. ಖರೆ ಹೇಳ್ಬೇಕಂದ್ರೆ ರಜತ್ ಪಟಿದಾರ್ ಅವರ ಕ್ಯಾಪ್ಟನ್ಸಿಯಲ್ಲಿ 2 ಕಡೆ ವೀಕ್ ಅನಸ್ ನನಗ. ಈ ಡೆಲ್ಲಿ 9ಕ್ಕೆ 6 ವಿಕೆಟ್ ಹೋದಾಗ ಭುವನೇಶ್ವರ್ ಕುಮಾರ್ ಮತ್ತೆ ಹೇಜಲ್ವುಡ್ ನ ಬಾಲಿಂಗ್ ನಿಂದ ಯಾಕೆ ತೆಗೆದ್ರು? ಹಾಕಾಕ್ ಬಿಡ್ಬೇಕಿತ್ತಿಲ್ರಿ. ಯಾರಿಗ ಗೊತ್ತ್ರಿ ಲಾಸ್ಟಿಗೆ ಯಾರಿಗಂತ ಓವರ್ ಉಳಿಸ್ಯಾರೇನೋ. ಹಂಗ ನಮ್ಮ ಭುವನೇಶ್ವರ್ ಕುಮಾರ್ ಅಂತೂ ತಮ್ಮ ಓವರ್ ಕಂಪ್ಲೀಟ್ ಮಾಡ್ಲೇ ಇಲ್ಲ. 3 ಓವರ್ದಾಗ ಬರೀ 5 ರನ್ ಕೊಟ್ಟು 3 ವಿಕೆಟ್ ತಗೊಂಡ್ರು. ಹಂಗಾಗಿ 3 ವಿಕೆಟ್ ಅವರಿಗೆ ಪರ್ಪಲ್ ಕ್ಯಾಪ್ ನು ತಗೊಂಡಾಕ ಸಾಕಾಗಿತ್ರಿ. ಹಂಗ ಇನ್ನೊಂದ್ ಕಡೆ ನಮ್ಮ ಬೆಂಗಳೂರಿಗೆ ಬ್ಯಾಟಿಂಗ್ ಒಳಗಂತಹ ದೊಡ್ಡ ಕೆಲಸ ಏನ್ ಮಾಡಾಕಿದ್ದಿಲ್ಲ. ಆದ್ರೆ ಒಂದ ಮೈಲ್ ಸ್ಟೋನ್ ಅಂದ್ರೆ ಕಿಂಗ್ ಕೊಹ್ಲಿ 11 ರನ್ ಹೊಡೆದಾಗ IPL ದಾಗೆ ಅವರ 9,000 ರನ್ ಪೂರ್ತಿ ಆತ್ರಿ. ಇದರ ಜೋಡಿನ IPL ದಾಗ 9,000 ರನ್ ಹೊಡೆದ ಮೊದಲ ಬ್ಯಾಟ್ಸ್ಮನ್ ಆದ್ರು ನಮ್ಮ ಕಿಂಗ್ ಕೊಹ್ಲಿ ರೀ. ಹಂಗ ಈ ಮ್ಯಾಚ್ ಬಗ್ಗೆ ನೀವೇನ್ ಹೇಳ್ತೀರಿ? ಈ ಡೆಲ್ಲಿ ಯಾವ ಕೆಲಸಕ್ಕೂ ಬಾರದ ಟೀಮ್ ಅಂತ ನಿಮ್ಗೆ ಅನಿಸ್ತದ? ಯಾಕಂದ್ರೆ ಅವ್ರಿಗೆ 264 ಡಿಪೆಂಡ್ ಮಾಡಕ್ ಆಗ್ತಾ ಇಲ್ಲ. ಮುಂದಿನ ಮ್ಯಾಚ್ ದಾಗ 75ಕ್ಕೂ ದಾಟ್ಲಿಕ್ಕೆ ಆಗ್ತಿಲ್ಲ. ಸೊ ಈ ತರ ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ RCB ಈ ಸಲನು ಕಪ್ ಉಳಿಸ್ಕೊಳ್ತೈತಿ ಅಂತ ಅನಿಸ್ತೈತೇನ್ರಿ? ನಿಮ್ಮ ಅಭಿಪ್ರಾಯ ಏನ್ ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸ್ರಿ. ನಮಸ್ಕಾರ. ಜೈ RCB.